ಯಾರು ಆದಷ್ಟು ಬೇಗ ಲೋಕಸಭಾ ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡ್ತಾರೋ ಅವರಿಗೆ ಸ್ವಲ್ಪ ಅವಕಾಶಗಳು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಹೇಗಾಗತ್ತೆ ಅಂತಂದರೆ ನಾಳೆ ಉಮೇದುವಾರಿಕೆ ಸಲ್ಲಿಸಲು ಕೊನೆ ದಿನ ಆಗಿರುತ್ತೆ, ಆಗ ಇವತ್ತು ಸಲ್ಲಿಕೆ ಮಾಡ್ತಾ ಇರ್ತಾರೆ. ಈ ಹಿಂದೆ ದಾವಣಗೆರೆ ಉತ್ತರದಲ್ಲಿ ರವೀಂದ್ರನಾಥ್ ಅವರು ಅವರ ವಿರುದ್ಧ ಸ್ಪರ್ಧೆ ಮಾಡಬೇಕಾದಂಥ ಕಾಂಗ್ರೆಸ್ ಅಭ್ಯರ್ಥಿ ಹಾಕಲೇ ಇಲ್ಲ. ಯಾಕಂದರೆ ಬಿ ಫಾರ್ಮ್ ಸಿಗಲೇ ಇಲ್ಲ, ಹೆಲಿಕಾಪ್ಟ್ರಲ್ಲಿ ಕರ್ಕೊಂಬಂದರು, ಟೈಮ್ ಆಗೋಯ್ತು. ಅವಿರೋಧವಾಗಿ ಗೆದ್ದುಬಿಟ್ರು ರವೀಂದ್ರನಾಥ್ ಅವರು. ಆಮೇಲೆ ಕೃಷಿ ಸಚಿವರು ಕೂಡ ಆದರು. ಬಿ ಜೆ ಪಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತು, ಭಾಳ ಬೇಗ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡೋದು. ಈ ಬಾರಿ ಕಾಂಗ್ರೆಸ್ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನೇ ಅನುಸರಿಸ್ತು, ಬೇಗ ಬಿಡುಗಡೆ ಮಾಡ್ತು, ಟೈಮ್ ಸಿಗುತ್ತೆ ಅಂತೇಳಿ. ಒಂದು ಕಡೆ ಬಿ ಜೆ ಪಿಯಲ್ಲೇ ಕೆಲವು ನಾಯಕರ ಬಗ್ಗೆ ಅಪಪ್ರಚಾರ, ಒಂದು ಕಡೆ ಶೋಭಾ ಕರಂದ್ಲಾಜೆ ಬಗ್ಗೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ, ರಮೇಶ್ ಜಿಗಜಿಣಗಿ ಹುಷಾರಿಲ್ಲ ಅಂಥೇಳಿ, ಆಮೇಲೆ ಇನ್ನು ಕೆಲವರಿಗೆ ವಯಸ್ಸಾಗಿದೆ ಅಂಥೇಳಿ, ಇನ್ನು ಕೆಲವರು ಸಿಗ್ತಾ ಇಲ್ಲ ಅಂತ, ಹಿಂಗೆಲ್ಲ ಆಗ್ತಾ ಇದೆ. ಹಾಗಾಗಿ ಒಂದು ಭಾಳ ಬೇಗ ಅಂತಂದರೆ ಇದೇ ವಾರ ಲೀಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಹೇಳಲಾಗ್ತಾ ಇದೆ. ಭಾಳ ನಿರೀಕ್ಷೆ ದಟ್ಟವಾಗಿದೆ. ಲೋಕಸಭಾ ಚುನಾವಣೆಗೆ 2 ತಿಂಗಳುಗಳು ಮಾತ್ರ ಬಾಕಿ ಉಳಿದಿದೆ. ಹಲವು ರೀತಿಯ ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ಮಾಡಿ ಇದೇ ವಾರ ಲೀಸ್ಟ್ ರಿಲೀಸ್ ಆಗುವ ನಿರೀಕ್ಷೆಯಲ್ಲಿ ಬಿ ಜೆ ಪಿ ಇದೆ. ಮೊದಲ ಪಟ್ಟಿ ಬಿಡುಗಡೆಯಾದರೆ ಕೇವಲ 3 ದಿನಗಳಲ್ಲಿ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತೆ, ಎಲ್ಲ ಗೊಂದಲಗಳ ನಿವಾರಣೆ ಆಗುತ್ತೆ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಏನು ಟೆನ್ಷನ್ ಬಿ ಜೆ ಪಿ ಇದು ನೋಡ್ಕೊಂಬನ್ನಿ. ಲೋಕಸಭಾ ಚುನಾವಣೆಗೆ ಕೇವಲ 2 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಇತ್ತ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಬಿಜೆಪಿ ಸಜ್ಜಾಗಿದ್ದು ಹಲವು ರೀತಿಯಲ್ಲಿ ಚುನಾವಣಾ ತಂತ್ರಗಾರಿಕೆಯನ್ನ ನಡೆಸಿದೆ. 3 ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ, ಎಲ್ಲ ಗೊಂದಲ ಬಗೆಹರಿಯಲಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಹೇಳ್ತಾ ಇದ್ದಾರೆ ಫೈನಲ್ ಆಗಿ ನಾಳೆ ನಡೆದಲ್ಲಿ 3-4 ದಿವಸದಲ್ಲಿ ಗೊತ್ತಾಗುತ್ತೆ ಯಾವ್ದು ಬದಲಾವಣೆ ಆಗಿದೆ ಏನು ಅಂತ, ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ. ಗಂಡಸರಲ್ಲಿ ಒಂದು ಮನಸ್ಥಿತಿ ಇದೆ, ಅಧಿಕಾರ ನಮ್ಮಲ್ಲೇ ಇರಬೇಕು ಅಂತ ದುಡ್ಡಿನ ದರ್ಪದಿಂದ ಅಹಂಕಾರದಿಂದ ಗೋಬ್ಯಾಕ್ ಶೋಭಾ ಅಭಿಯಾನ ಮಾಡಿಸಿದ್ದಾರೆ. ಇದಕ್ಕೆ ಹೈಕಮಾಂಡ್ ಉತ್ತರ ಕೊಡುತ್ತದೆ ಅಂತ ವಿಶ್ವಾಸವಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ. ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಅಧಿಕಾರ ಇದ್ರೆ ಅದು ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ. ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು, ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು. ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದ್ರು ಕೂಡ ಉತ್ತರ ನಾನು ಕೊಡಲ್ಲ, ಅದಕ್ಕೆ ಹೈಕಮಾಂಡ್ ಕೊಡುತ್ತೆ, ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ, ಆ ವಿಶ್ವಾಸ ನನಗಿದೆ. ಆರೋಗ್ಯ ಸರಿ ಇಲ್ಲ ಎಂದು ವಿರೋಧಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದಿಂದ ಸೂಚನೆ ಬಂದಿದ್ದು ವಿಜಯಪುರದಲ್ಲಿ ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ನನಗೆ ಈಗಾಗಲೇ ಸೂಚನೆಗಳು ಬಂದಾವ ಪಕ್ಷದ ವತಿಯಿಂದ, ನಾನೇ ಈ ಕ್ಷೇತ್ರದ ಅಭ್ಯರ್ಥಿ, ನನಗೆ ಈ ಭಾಗದ ಜನ ಓಟ್ ಹಾಕ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೈತಿ. ಯಾಕಂದ್ರೆ ಇಷ್ಟು ಕೆಲಸ ರೀ ಬಿಜಾಪುರಕ್ಕೆ ತಂದಿರತಕ್ಕಂಥ ಅಂದಾಜು 1 ಲಕ್ಷ ಕೋಟಿ ರೂಪಾಯಿ ಹಿಂದೆ 3 ವರ್ಷದಲ್ಲಿ ಅಥವಾ ತಮ್ಮ ಪೀರಿಯಡಲ್ಲಿ ಯಾರ್ಯಾರು ತಂದಿದ್ರ ಹೇಳ್ರಿ, ನೀವೇ ನೋಡೋದು. ಇವೆಲ್ಲ ಇತಿಹಾಸ ರೀ, ಇವು ಯಾರೂ ಮರಿಲಿಕ್ಕಾಗೋದಿಲ್ಲ. ನಡ್ರಿ, ಯಾವ್ಯಾವ ಅಭ್ಯರ್ಥಿಗಳಿಗೆ ಅಪಸ್ವರಗಳು ಬಂದಿದೆ, ಒಂದು ಟೆನ್ಷನ್ ಯಾಕಿದೆ ಅಂತ ನೋಡೋಣ. ಮೊದಲಿಗೆ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆಗೆ ಪಕ್ಷದಲ್ಲೇ ವಿರೋಧ ಅಂತ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಲೆಟ್ರ್ ಬರೆದ್ರು, ಗೋ ಬ್ಯಾಕ್ ಅಂತ ಹೇಳಿದರು ಅಂತ. ಶೋಭಾ ಕರಂದ್ಲಾಜೆ ವಿಚಾರದಲ್ಲಿ ನನಗೊಂದು ಮಾತು ಹೇಳಲೇಬೇಕು. ಶೋಭಾ ಕರಂದ್ಲಾಜೆ ಅವರು MLA ಆಗಿದ್ದಾಗ ಅವರನ್ನು ಮೈಸೂರು ಉಸ್ತುವಾರಿ ವಹಿಸಲಾಗಿತ್ತು. ಶೋಭಾ ಕರಂದ್ಲಾಜೆ ಅವರು ಈ ಮೈಸೂರು ದಸರಾ ಇದನ್ನೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂತಂದರೆ, ಆಮೇಲೆ ಅಲ್ಲಿ ಈಗಲೂ ಕೂಡ ಅವರು ಮೈಸೂರಿಗೆ ಹೋದರೆ ಮೈಸೂರವ್ರು ನೆನೆಸ್ಕೋತಾರೆ ಅವ್ರನ್ನ. ಆ ಮಾವುತರಿಗೆ ಒಂಥರ ಮನೆ ಕರೆದು ಊಟ ಹಾಕ್ಸೋದು ಎಲ್ಲವೂ ಕೂಡ. ಯಶವಂತಪುರದಿಂದ ಗೆದ್ದಿದ್ದರು, ಆಗಲೂ ಅಷ್ಟೇ ಭಾಳ ಅದ್ಭುತವಾಗಿ ಕೆಲಸ ಮಾಡಿದರು. ಆಮೇಲೆ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದರು ಕೂಡ ಮಾಡಿದರು. ಆದರೆ ಅದೇ ಓಘವನ್ನು ಅವರು ಖಂಡಿತವಾಗಲೂ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ MP ಆದಾಗ, ಆಮೇಲೆ ಮಂತ್ರಿ ಆದಾಗ ಉಳಿಸ್ಕೊಳ್ಳಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅರ್ಹತೆ ಇರುವಂಥ ಹೆಣ್ಣುಮಗಳು, ಅದರಲ್ಲಿ 2 ಮಾತಿಲ್ಲ. ಅದನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ, ಅಥವಾ ಅವರಿಗೆ ಬೆಂಗಳೂರು ಉತ್ತರ ಏನಾದರೂ ಕೊಡ್ತಾರಾ ಗೊತ್ತಿಲ್ಲ. ಆಮೇಲೆ ಅಲ್ಲಿರುವಂಥ ಷಡ್ಯಂತ್ರಗಳು ಏನೇನು, ಅದು ಅವರು ಇಂಡೈರೆಕ್ಟಾಗಿ
ಕೆಲವು ಪುರುಷರು ಅಂತ ಹೇಳಿದ್ರಲ್ಲ, ನಿಮಗೆ ಅರ್ಥ ಆಗಿರ್ಬೋದು ಯಾರನ್ನು ಹೇಳಿದ್ದಾರೆ ಅಂತ. ನಂಬರ್ 1. ನಂಬರ್ 2, ತುಮಕೂರು ಟೆನ್ಷನ್. ತುಮಕೂರಿಗೆ ಯಾರು ಅಂತ ಒಂದು ಕಡೆ ಸೋಮಣ್ಣ ಅಂತಿದೆ. ಸೋಮಣ್ಣ ಅವರನ್ನು ಕಣಕ್ಕಿಳಿಸಬಾರದು ಅಂಥೇಳಿ ಒಂದು ಪಡೆ ಈಗಲೂ ಕೂಡ ಕೆಲಸ ಮಾಡ್ತಾ ಇದೆಯಂತೆ. ಹಾಗಾಗಿ ಡಾಕ್ಟರ್ ಪರಮೇಶ್ ಅಲ್ಲಿ ಅವರೊಂದು ಹೊಸ ಮುಖ, ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ ಅಂತ ಒಂದು ಊಹಾಪೋಹ ಓಡಾಡ್ತಾ ಇದೆ. ಆಮೇಲೆ BJP ಡಾಕ್ಟರ್ ಕೆ ಸುಧಾಕರ್ JDSನಿಂದ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ SR ವಿಶ್ವನಾಥ್ ಮಗ ಅವರಿಬ್ಬರ ನಡುವೆ ಕಿತ್ತಾಟ ಶುರುವಾಗಿದೆ. ಅವರಿಬ್ಬರ ನಡುವೆ ಕಿತ್ತಾಟ ಶುರುವಾದರೆ BJP ಪಾಲಿಗೆ ವಿಶ್ವನಾಥ್ ಅವರ ಪರ ವಾಲೋದೇ ಜಾಸ್ತಿ ಆಗ್ಬೋದು. ಯಾಕೆಂದರೆ ಯಡಿಯೂರಪ್ಪನವರು ಇದ್ದಾರೆ, ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಇದ್ದಾರೆ. SR ವಿಶ್ವನಾಥ್ ಯಾವತ್ತೂ ಕೂಡ ಯಡಿಯೂರಪ್ಪನ ಪರ ಬ್ಯಾಟಿಂಗ್ ಮಾಡಿದಂಥವ್ರು. ವಿಶ್ವನಾಥ್ ಮಾತಾಡಿದ್ರು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದಾಗ ವೀರಾವೇಶದಿಂದ ಮಾತಾಡಿದವರು. ಹಾಗಂತ ಸುಧಾಕರ್ ಬಲ ಇಲ್ಲದವರು ಅಂತಲ್ಲ, ಸುಧಾಕರ್ ಕಾಂಗ್ರೆಸ್ಸಿಂದ ಬಂದವರು ಅನ್ನೋಂಥ ಒಂದು ಸಣ್ಣ ಸೆಟ್ಬ್ಯಾಕ್. ಅದನ್ನು ಅವರು JDSನ ನಾಯಕ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಮಾತಾಡಿ ಸೆಟ್ಲ್ ಮಾಡ್ಕೊಂಡು ಬಂದಂಗೆ ಇದೆ. ನೋಡೋಣ ಏನಾಗುತ್ತಾ. ಇನ್ನು BJP ಟೆನ್ಷನ್ ನಾನು ಹೇಳಿದೆ. BJPಗೆ ಇಲ್ಲಿ BJP ಕೊಡಬೇಕಾ JDS ಕೊಡಬೇಕಾ ಅಂತ. BJP ಕೊಟ್ಟರೆ ಗೆಲ್ಲತ್ತಾ, JDS ಕೊಟ್ಟರೆ ಸುಮಲತಾ BJP ಪರ JDS ಪರ ಕೆಲಸ ಮಾಡ್ತಾರಾ, ಸುಮಲತಾ ಕೊಟ್ಟರೆ JDS ಕೆಲಸ ಮಾಡುತ್ತಾ, ಸುಮಲತಾ ಅವರ ಕತೆ ಏನು, ಇದೆಲ್ಲ. ಇನ್ನು ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ವಯಸ್ಸಾಗಿದೆ, ನಿವೃತ್ತಿಯಾಗಿದೆ, ಅಭ್ಯರ್ಥಿ ಯಾರು, ಅವರ ಆಳಿಯ, ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಗೂ ಅಲ್ಲಿ ಅಭ್ಯರ್ಥಿ ಇಲ್ಲ, ಒಮ್ಮೆ ಹಂಗೆ ಆಗಿಬಿಡ್ತದೆ. ಇನ್ನು BJPಗೆ ಮತ್ತೊಂದು ಟೆನ್ಷನ್, ಬೀದರ್ ಖೂಬಾ ಬದಲು ಬೇರೆ ಯಾರು ಸ್ಪರ್ಧೆ ಮಾಡ್ತಾರೆ, ಖೂಬಾ ಅವರಿಗೆ ಕೊಡಲೇಬಾರ್ದು ಅಂತೇಳಿ ಅಲ್ಲೇ ಆಗಿದೆ. ಕಾಲು ಬಿದ್ದುಬಿಟ್ರಪ್ಪ ಪ್ರಭು ಚವ್ಹಾಣ್, ಕೊಡಬೇಡ್ರಿ ಸ್ವಾಮಿ ಕೊಡಬೇಡಿ ಅಂತಂದ್ಬಿಟ್ಟು. ಆಮೇಲೆ 8ಕ್ಕೆ 8 ಅಲ್ಲಿ BJP ಮುಖಂಡರು, ಜಿಲ್ಲಾ ಮುಖಂಡರು ಕೊಡಲೇಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ಮಂಗಳ ಅಂಗಡಿನ ಅನಿಲ್ ಬೆನಕೆಗೆ ಒಂದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದಂಥ ಅಭ್ಯರ್ಥಿಗಳನ್ನು ಹಾಕೋಣ ಅಂತ ಹೇಳುವಾಗ ಅನಿಲ್ ಬೆನಕೆಗೆ ಅವಕಾಶ ಸಿಗಲಿಲ್ಲ. ಅನಿಲ್ ಬೆನಕೆಗೆ ಹೈಕಮಾಂಡ್ನಿಂದ ಫೋನ್ ಮಾಡಿ ಲೋಕಸಭಾ ಚುನಾವಣೆಗೆ ನೋಡ್ಕೋತೀನಿ ಅಂತ ಹೇಳಿದರು. ಹಾಗಾಗಿ ಮಂಗಳ ಅಂಗಡಿನ ಅನಿಲ್ ಬೆನಕೆನ ಒಂದು. ಇನ್ನು BJPಗೆ ಟೆನ್ಷನ್, ಕರಡಿ ಸಂಗಣ್ಣ ಬದಲು ಯಾರು ಸ್ಪರ್ಧೆ ಮಾಡ್ತಾರೆ. ಕರಡಿ ಸಂಗಣ್ಣ BJPಯಲ್ಲಿರುವ ಏಕಮೇವ ಪಂಚಮಸಾಲಿ ಲಿಂಗಾಯತ ಸಂಸದ. ಅವರು ಕೊಡೋದಕ್ಕೆ ರೆಡಿ ಇಲ್ಲ. ಯಾರು ಕೊಡ್ತಾರೆ? ಸ್ಪರ್ಧೆ ಇದೆ ಅಲ್ಲೂ ಕೂಡ. ಚಿತ್ರದುರ್ಗ ನಾರಾಯಣ ಸ್ವಾಮಿಗೆ ವಿರೋಧ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನೇ ಸ್ಪರ್ಧೆ ಮಾಡೋದಿಲ್ಲ ಅಂತ ನಾರಾಯಣ ಸ್ವಾಮಿ ಹೇಳಿದರು. ಅಲ್ಲಿ ಹೊರಗಿನವ ಒಳಗಿನವ ಸ್ಥಳೀಯ ಇಂಥದ್ದು ಬಂದಿದೆ. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಒಂದು ಸಣ್ಣ ಅಪಸ್ವರ. ವೆರಿ ಫಸ್ಟ್ ಟೈಮ್ ಅನಂತಕುಮಾರ್ ಹೆಗಡೆ ವಿರುದ್ಧ ಕೇಳಿ ಬಂದಿದೆ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ. ಅನಂತಕುಮಾರ್ ಹೆಗಡೆ ಇಲ್ಲಿ ತನಕದ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದವರಲ್ಲ, ಪ್ರಧಾನಿ ಮೋದಿ ಅವರ ಕ್ಷೇತ್ರಕ್ಕೆ ಬಂದಾಗಲೂ ಹೋದವರಲ್ಲ. ಆದರೂ ಕೂಡ ಬೆಳ್ಳಿ ತಟ್ಟೆಯಲ್ಲಿಟ್ಟು ಅವರಿಗೆ ಟಿಕೆಟ್ ಕೊಡಲಾಗ್ತಾ ಇತ್ತು. ಈ ಬಾರಿ ಬೇರೆ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರು ತಮ್ಮ 30 ವರ್ಷದ ಹಿಂದಿನ ಒಂದು ಹಳೆ ನಾಣ್ಯವನ್ನು ಮತ್ತೆ ಚಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾಗ ಅನಂತಕುಮಾರ್ ಹಿಂಗಾಗ್ಬಿಟ್ರಾ ಅಂತ ಅನಿಸಿದ್ದು ನಿಜ. ಓಕೆ, ಇನ್ನು